ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲ್ ಗಿರ್ಮಿಟ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿರೋದು, ಹಾಗೆ ಒಂದು ಟೊಮೆಟೊ, 4ರಿಂದ 5 ಮೆಣಸಿನ್ಕಾಯಿ, 8ರಿಂದ 10 ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣನ್ನು ನೆನೆಸಿದ್ದೀನಿ ನೋಡಿ, ಹುರ್ಗಡ್ಲೆ, ಹಾಗೆ ಮಂಡಕ್ಕಿನೂ ಅಂತಾರೆ. ಇಲ್ಲಿ ಹುರ್ಗಡ್ಲೆ ಪೌಡ್ರು, ನಮ್ಮ ಕಡೆ ಪುಟಾಣಿ ಹಿಟ್ಟು ಅಂತಲೂ ಹೇಳ್ತಾರೆ. ಉಪ್ಪು ರುಚಿಗೆ ತಕ್ಕಷ್ಟು, ಸೇವು, ಹಾಗೆ ಶೇಂಗಾ, ಅರಿಶಿನ, 1 ಟೀ ಸ್ಪೂನ್ ಸಕ್ಕರೆ, ಹಾಗೆ ಸಾಸಿವೆ ಜೀರಿಗೆ 1/2 ಟೀ ಸ್ಪೂನ್, ಒಗ್ಗರಣೆಗೆ ಎಣ್ಣೆ. ಕಾಯೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಹಾಗೆ ನೋಡಿ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾಯಿಲೆ ಅದು. ಕಾದ ನಂತರ ಇವಾಗ ನೋಡಿ ಸಾಸಿವೆನೂ ಜೀರಿಗೆನೂ ಹಾಕ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಚಟ್ಪಟ ಅಂತ ಇವಾಗ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಕಡಲೆ ಬೀಜ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಕಡಲೆ ಹಾಕ್ಕೋತೀನಿ, ಹಾಗೆ ಕಡಲೆ ಬೀಜ ಫ್ರೈ ಆಯಿತು, ಕರಿಬೇವು ಹಾಕಾಯಿತು. ಇವಾಗ ಇದು ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ. ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದೆರಡು ಫ್ರೈ ಆಗಲಿ. ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ, ಹಾಗೆ ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ಫ್ರೈ ಆಗಿ ಇವಾಗ ಹುಣಸೆ ಹಣ್ಣನ್ನ ಕಿತ್ಕೊಂಡಿದ್ನಲ್ಲ, ಹುಣಸೆ ಹಣ್ಣನ್ನ ಅದನ್ನ ಕಿವುಚಿ ರಸ ಮಾತ್ರ ತೆಕ್ಕೋಬೇಕು.
ಇವಾಗ ಸಕ್ಕರೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಒಂದು ಸ್ವಲ್ಪ ಹುರಿಗಡ್ಲೆ ಪೌಡರ್ ಹಾಕಬೇಕು, ಪುಟಾಣಿ ಹಿಟ್ಟು ಸ್ವಲ್ಪ, ತುಂಬ ಗಟ್ಟಿ ಆಗಬಾರ್ದು ಇದನ್ನ ಸ್ಟಫಿಂಗು. ಅಷ್ಟೇ, ಇವಾಗ ಕಲಸಕ್ಕೆ ಹುದು ರೆಡಿ ಆಯಿತು. ಇದು ತಣ್ಣಗಾಗಲಿ. ಈ ಮಂಡಕ್ಕಿಗೆ ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಹುದು, ಅದನ್ನು ಸ್ವಲ್ಪ ಹಾಕಬೇಕು. ತಣ್ಣಗಾಗಬೇಕು, ತಣ್ಣಗಾದರೆ ನಿಮಗೆ ಕಲಸಕ್ಕೆ ಚೆನ್ನಾಗಿರುತ್ತೆ, ಕಲಿಸ್ಕೋಬೋದು ಈಸಿಯಾಗಿ. ಬಿಸಿ ಇದ್ದರೆ ಸುಡ್ತಾ ಇರುತ್ತಲ್ಲ, ಕಲಿಸ್ಕೊಳಕ್ಕಾಗಲ್ಲ. ಆವಾಗ ಈ ಥರ ಕಲಿಸ್ಕೋಬೇಕು. ನಿಮಗೆ ಅದು ಹುದು ಎಷ್ಟು ಬೇಕು ನೋಡ್ಕೋಬೇಕು, ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಇದು, ಗಿರ್ಮಿಟ್ ಅಂತ ಮಾಡ್ತಾರೆ. ಚೆನ್ನಾಗಿರುತ್ತೆ, ಹುಳಿ ಹುಳಿ, ಸಿಹಿ ಸಿಹಿ, ಖಾರ ಖಾರ, ಚೆನ್ನಾಗಿರುತ್ತೆ. ಇದು ತುಂಬ ಒಣ ಡ್ರೈ ಇರಬಾರ್ದು. ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಒಂದು ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೇ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಮೋಟಿವೇಟ್ ಮಾಡಿ. ನೋಡಿ, ಕಲಸಿದ್ದಾಯ್ತು. ಇವಾಗ ಕಲಸಿದ್ದಾಯಿತು. ಇದಕ್ಕೆ ನಾನು ಮೇಲೆ ಸೇವ್ ಹಾಕ್ತಾಯಿದ್ದೀನಿ. ನಿಮ್ಗೆ ಸೇವು ಯಾವ್ದು ಬೇಕು ಅದು ತೊಗೋಬೋದು. ಸೇವ್ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಇವಾಗ ತಿನ್ನಕ್ಕೆ ರೆಡಿ ಆಗಿದೆ ಗಿರ್ಮಿಟ್ಟು. ನೋಡ್ಕೊಂಬನ್ನಿ, ನೋಡಿ.